ದಿನೇಶ್ ಅವರೇ, ಸರ್. ಅತ್ತೆ ನಿಮ್ಮ ಹತ್ರ ದುಡ್ಡು ಕೇಳಿದಕ್ಕೆ ನನ್ನ ಹತ್ರ ಕೇಳ್ಬಿಟ್ಟು ಕಳಿಸ್ತೀನಿ ಅಂತ ಅಂದ್ರತ್ತೆ. ಹೌದು ಸರ್. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಅವರು ವಾರಕ್ಕೊಂದ್ಸರಿ ಫೋನ್ ಮಾಡಿ 2 ಲಕ್ಷ 3 ಲಕ್ಷ ಅದಕ್ಕಿಂತ ಜಾಸ್ತಿ ಹಾಕಿಸ್ಕೊಳ್ತಾರೆ. ಬಟ್ ಇದು ನಿಮ್ಮ ಮನೆ ವಿಷಯ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಷ್ಟೊಂದು ತೊಗೋತಿದ್ದಾರಾ? ಹಾಂ ಸರ್, ನಿಜ ಹೇಳ್ಬೇಕಂದ್ರೆ ನಾವು ಆಸ್ಪತ್ರೆ ಖರ್ಚನ್ನ ಎಷ್ಟು ಸಾಧ್ಯವೋ ಅಷ್ಟು ಲಿಮಿಟ್ ಮಾಡಿದ್ದೀವಿ. 1 ರೂಪಾಯಿ ಕೂಡ ಎಕ್ಸ್ಟ್ರಾ ಖರ್ಚು ದುಂದು ವೆಚ್ಚ ಅಂತ ಆಗೋದೇ ಇಲ್ಲ. ಆದರೆ ನಿಮ್ಮ ಮನೆ ಮಂದಿಗೆ ಸ್ವಲ್ಪ ಅತಿಯಾಗಿ ದುಡ್ಡು ಹೋಗ್ತಾ ಇದೆ. ಅನಿವಾರ್ಯತೆ ಇರೋದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ಸಾರಿ ಸರ್. ಇಲ್ಲ ಬಿಡಿ, ಗೊತ್ತಾಗಿದ್ದು ಒಳ್ಳೇದಾಯ್ತು. ಇದು ಲೋನ್ಗೆ ಏನಾದರೂ ಪಾಸಿಬಿಲಿಟಿ ಇದೆಯಾ? ಚೆಕ್ ಮಾಡಿದ್ರಾ? ಸರ್, 4-5 ದಿನದಲ್ಲಿ ಅಷ್ಟು ಹ್ಯೂಜ್ ಅಮೌಂಟು ನಮ್ಮ ಆಸ್ಪತ್ರೆ ಆದಾಯದಿಂದ ಆಗೋದಿಲ್ಲ. ಅದು ಮಾಡಬೇಕು ಅಂದರೆ ಈ ತಿಂಗಳು ಸ್ಟಾಫ್ ಸ್ಯಾಲ್ರಿ ಹೋಲ್ಡ್ ಮಾಡಬೇಕಾಗುತ್ತೆ. ನಾನು ದಿನನಿತ್ಯ ದುಡಿತಿರೋರಿಗೆ ಸಂಬಳ ಕೂಡ ತಡ ಆಗಬಾರ್ದು. ಅದರಷ್ಟು ದೊಡ್ಡ ಅನ್ಯಾಯ ಇನ್ಯಾವುದೂ ಅಲ್ಲ. ಅಲ್ಲ, ಅವರು ಟೈಮಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂದರೆ ನಾವು ಯಾಕೆ ಓನರ್ ಆಗಬೇಕು? ಎಲ್ರಿಗೂ ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕಲ್ವ? ನಿಮ್ಮ ಗುಣ ಗೊತ್ತು ಸರ್, ಆದರೆ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಖರ್ಚು ಕಡಿಮೆ ಮಾಡೋದಕ್ಕೆ ಹೇಳ್ಬೋದಾ? ಯಾಕಂದರೆ ಪ್ರತಿ ತಿಂಗಳು ಯೂಸ್ ಅಮೌಂಟು ನಿಮ್ಮ ಮನೆಗೆ ಹೋಗ್ತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಉಳಿತಾಯ ಮಾಡಿದಷ್ಟೇ ಇನ್ನೂ ಹೆಚ್ಚು ಲೋನ್ ಆಗೋದನ್ನು ತಡಿಬೋದು. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದೆನೇ ಕಾರಣ. ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ. ತೀರಾ ಪರ್ಸನಲ್ ವಿಷಯ ಮಾತಾಡಿದೆ ಅಂತ ಅನ್ಕೋಬೇಡಿ. ಆದರೆ ಮುಂದೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಸಾರಿ. ಇಲ್ಲ, ದಟ್ಸ್ ಓಕೆ. ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ. ಸರಿ ದಿನೇಶ್, ನೀವು ಹೊರಡಿ. ಏನಾದರೂ ಇದ್ರೆ ನಾನು ಹೇಳ್ತೀನಿ. ಓಕೆ ಸರ್. ಕರ್ಣ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಚಿಕ್ಕಮ್ಮ. ನಾನು ವಿಪರೀತ ಖರ್ಚು ಮಾಡ್ತಿದ್ದೀನಿ ಅಲ್ವಾ? ನನ್ನಿಂದ ತುಂಬ ಸಮಸ್ಯೆ ಆಗ್ತಿದೆ ಅಲ್ವಾ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೇನಿಲ್ವಲ್ಲ ಚಿಕ್ಕಮ್ಮ, ನೀವು ಆರಾಮಾಗಿರಿ. ಅಲ್ಲ, ಯಾರು ಹೇಳಿದ್ದು ವಿಪರೀತ ಖರ್ಚು ಮಾಡ್ತೀರಾ ಅಂತ? ಹಾಗಂತ ನಾನು ಹೇಳಿ ಕರ್ಣ, ಹನಿ ಹನಿ ಸೇರಿದ್ರಷ್ಟೇ ಕೊಡ ತುಂಬೋದು. ಒಂದೊಂದು ಪೈಸೆ ಸೇರಿದ್ರಷ್ಟೇ ಜೀವನ ನಡೆಯೋದು. ನೆಸೆಸಿಟಿಗಿಂತ ಜಾಸ್ತಿ ಖರ್ಚು ಮಾಡಿದರೆ ಯಾರಿಗಾದ್ರೂ ಕಷ್ಟ ಆಗೇ ಆಗತ್ತೆ. ಅಲ್ಲ, ಎಲ್ಲ ಸರಿ, ಆದರೆ ಚಿಕ್ಕಮ್ಮಗೂ ಖರ್ಚು ಅಂತ ಇರುತ್ತಲ್ವ? ಚಿಕ್ಕಮ್ಮ, ಯು ಡೋಂಟ್ ವರಿ, ನಾನು ಅರೇಂಜ್ ಮಾಡಿಸ್ತೀನಿ. ಏನೋ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅಮೌಂಟ್ ಹಾಕಿಲ್ಲ ಅನಿಸುತ್ತೆ. ಡೋಂಟ್ ವರಿ. ನಾನು ದಿನೇಶ್ ಹತ್ರ ಮಾತಾಡಿದೆ. ಏನೋ ಪ್ರಾಬ್ಲಮ್ ಅಂತೆ. ಏನಾಗಿದೆ ಕರ್ಣ? ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದೆನೇ ಕಾರಣ. ಹಾಗೇನಿಲ್ಲ ಅತ್ತೆ, ಮಾಮೂಲಿ ಇರುತ್ತಲ್ಲ, ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ. ಬೇರೆ ಎಲ್ಲಿಗೋ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು ಅಂತಂದ್ರು. ಎಲ್ಲಿಗೆ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದರು. ನಿನ್ನೆ ಕೇಳಕ್ಕೆ ಹೇಳಿದ್ರು. ಏನಾಗ್ತಿದೆ ಕರ್ಣ? ಐ ಆಮ್ ಹಿಯರ್ ಫಾರ್ ಯು. ಹೇಳು. ಈ ಸಾಲದ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅಲ್ಲ ಕರ್ಣ, ಇಷ್ಟು ವರ್ಷ ಇದೆಲ್ಲ ಏನೂ ಇರಲಿಲ್ಲ. ಹೋದ ತಿಂಗಳ ತನಕ ನನ್ನನ್ನು ಯಾರೂ ಕ್ವೆಶ್ಚನ್ ಮಾಡ್ತಾನೆ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಏನಿದೆಲ್ಲ? ನಮ್ಮ ಹತ್ರ ಕೆಲಸಕ್ಕಿರೋ ಅಕೌಂಟೆಂಟು ನಮ್ಮ ಹತ್ರನೇ ಚೀಪಾಗಿ ಮಾತಾಡಿದ್ರೆ ಹೇಗಿರತ್ತೆ ಹೇಳು? ಚಿಕ್ಕಮ್ಮ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನೋಡು ಕರ್ಣ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಈ ನಿಧಿ ನಮ್ಮ ಬಗ್ಗೆ ನಿನ್ನ ಹತ್ರ ಏನು ಹೇಳಿದಾಳೋ ಗೊತ್ತಿಲ್ಲ.
ಆದರೆ ಅದರ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊತಿದ್ದೀರಾ. ಇದಕ್ಕೂ ನಿಧಿಯವ್ರಿಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಸಂಬಂಧ ಇಲ್ಲದೆ ಇದ್ರೆ ನಾಯಿನೂ ಬಾಲ ಅಲ್ಲಾಡ್ಸಲ್ಲ. ಇವತ್ತು ನನ್ನ ಫ್ರೆಂಡ್ ಮುಂದೆ ನನ್ನ ಕಾರ್ಡ್ ಡಿಕ್ಲೈನ್ ಆಯ್ತು. ನನ್ಗೆ ಎಷ್ಟು ಶೇಮ್ ಆಯ್ತು ಅಂತ ನಿನಗೇನು ಗೊತ್ತು? ಸಂಜು, ಏನೋ ಕಮಿಟ್ಮೆಂಟ್ಸ್ ಇದೆ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಆಗಿರೋ ಅವಮಾನನ ಹೇಗೆ ಸರಿ ಮಾಡ್ತೀಯ ನೀನು? ಒಂದು ಗ್ಲಾಸ್ ಜ್ಯೂಸ್ ಕುಡ್ದಿದ್ದು ಬಿಲ್ ಕಟ್ಟೋದಿಕ್ಕೆ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ ತರ ಆಯ್ತು. ಅಂಡ್ ಯು ಆರ್ ದ ರೀಸನ್ ಫಾರ್ ಇಟ್. ನೀನಾ ಕರ್ಣ ಸರ್ ಮೈ ಮುಟ್ಟೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನನಗೆ ಆರ್ಡರ್ ಮಾಡೋದಿಕ್ಕೆ ನೀನು ಯಾರೇ? ನಾನು ಈ ಮನೆ ಸೊಸೆ, ಕರ್ಣ ಸರ್ ಹೆಂಡ್ತಿ. ನಿನಗೆ ಅದಕ್ಕೆ ಆಗ್ಬೇಕು ಅಂತ ಬೆಳಗ್ಗೆನೆ ಹೇಳ್ದೆ ತಾನೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಹೇಗೆ ಅಂತ ಕೋಚಿಂಗ್ ತಗೊಂಡ್ ಬಾ. ಅಮ್ಮ ತಾಯಿ ಬಿಟ್ರೆ ಈ ಮನೇಲಿ ಎಲ್ಲರೂ ಬಾಯಿ ಮುಚ್ಚಿಸ್ತೀಯ ನೀನು ಅಲ್ವಾ? ಸುಮ್ಮಿ, ಯಾಕೆ ನಿಧಿ ಮೇಲೆ ಹೀಗೆ ರೇಗಾಡ್ತಿದ್ಯಾ? ಒಬ್ರ ಬಗ್ಗೆ ಗೊತ್ತಿಲ್ಲದೆ ಈ ಥರ ಆಪಾದನೆ ಎಲ್ಲ ಮಾಡಬಾರ್ದು. ಇವಳು ಬಣ್ಣ ಏನು ಅಂತ ನೋಡಾಗಿದೆ ಬಿಡು. ಸತ್ಯ ಏನು ಅಂದ್ರೆ ಇವಳು ಈ ಮನೆಗೆ ಬಂದ್ಮೇಲೆ ಹೀಗೆಲ್ಲ ಆಗ್ತಾ ಇರೋದು. ಇವಳು ಈ ಮನೆಗೆ ಕಾಲಿಟ್ಟು ಮುಹೂರ್ತನೇ ಸರಿ ಇಲ್ಲ. ಐ ಟೋಟಲಿ ಅಗ್ರಿ ವಿತ್ ದಿಸ್. ಹಾಸ್ಪಿಟಲ್ನ ಹಾಳು ಮಾಡಿದ್ ಸಾಕಾಗಿಲ್ಲ ಅಂತ ಮನೆ ಒಳಗಡೆ ಬಗ್ಗುರ್ಸ್ಕೊಂಡಿದ್ದಾಳೆ. ಸಂಜು, ಚಿಕ್ಕಮ್ಮ, ಸ್ಟಾಪ್ ದಿಸ್. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಯಾರು ನಿಧಿಗೇನು ಕೆಟ್ಟದಾಗ ಹೇಳಬೇಡಿ. ಸಂಜು, ಮಾತಾಡ್ಬೇಕಾರೆ ಮಾತಿನ ಮೇಲೆ ನಿಗಾ ಇರಿ. ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ. ಎಷ್ಟು ಹೇಳಿದ್ರು ನಿನ್ನ ತಲೆಯಲ್ಲಿರೋ ಕೊಳಕು ಹೋಗೋದಿಲ್ಲ ಅಲ್ವಾ? ಅಜ್ಜಿ, ನೀವು ನನ್ಗೆ ಏನು ಬೇಕಾದ್ರೂ ಹೇಳಿ. ನಾನು ವೇಸ್ಟ್ ಫೇಲೋ, ನಾಲಾಯಕ್ ಅಂತನಾದ್ರೂ ಕರೀರಿ. ಐ ಡೋಂಟ್ ಕೇರ್. ತಾತ ಇವನಿಗೆ ಆಸ್ತಿ ಬರ್ಕೊಟ್ಟಿದಾರಲ್ಲ, ಅದಕ್ಕೆ ನಮ್ಮನ್ನೆಲ್ಲ ನಿಮ್ ಕಾಲಡಿ ಹಾಕೊಂಡು ತುಳಿತಾ ಇರೋದು. ನಾವ್ ಎಷ್ಟು ಖರ್ಚು ಮಾಡಬೇಕು ಮಾಡಬಾರ್ದು ಅಂತ ಹೇಳಕ್ಕೆ ಇವನ್ ಯಾರು? ತಿನ್ನು ಅನ್ನಕ್ಕೂ ಇವನಿಂದ ಪರ್ಮಿಷನ್ ತಗೊಬೇಕಾ? ಇವನು ನಿನ್ನ ಅಣ್ಣ. ಹೇಳಬೇಕು ಅಂದ್ರೆ ಈ ಮನೆ ಯಜಮಾನ.